ನಮಸ್ಕಾರ ಸ್ನೇಹಿತರೆ, ಭೂತಕಾಲ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಪುರಾಣ ಪ್ರಸಿದ್ಧ ಕತೆ ಹನುಮಂತ ಒಂದು ಸಮಯದಲ್ಲಿ ತನ್ನ ಎಲ್ಲ ಬಲ ಶಕ್ತಿ ಮರ್ತು ಹೋಗಿ ಸಾಮಾನ್ಯರಂತೆ ಇರ್ತಾರೆ ಮತ್ತು ಹೇಗೆ ತನ್ನ ಶಕ್ತಿಯ ಬಗ್ಗೆ ಅವರು ಅರಿವು ಪಡ್ಕೋತಾರೆ ಮತ್ತು ಹೇಗೆ ಈ ಕತೆ ನಮ್ಮ ದಿನನಿತ್ಯದ ಬದುಕಿಗೆ ಅಳವಡಿಕೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಮತ್ತು ಸುಧಾರಣೆಗಾಗಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸ್ನೇಹಿತರೆ, ಈ ಕತೆ ಹನುಮಂತನ ಬಾಲ್ಯದಿಂದ ಶುರುವಾಗುತ್ತೆ. ಹಿಂದೂ ದಂತಕಥೆಗಳ ಪ್ರಕಾರ ಹನುಮಂತನು ತಾಯಿ ಅಂಜನಾ ಮತ್ತು ತಂದೆ ಕೇಸರಿಗೆ ಜನಿಸಿರುತ್ತಾರೆ. ಹನುಮಂತನ ಜನ್ಮದಲ್ಲಿ ವಾಯುವಿನ ಪಾತ್ರಕ್ಕೆ ಸಂಬಂಧಿಸಿದ ದಂತಕಥೆಗಳ ಕಾರಣದಿಂದ ಹನುಮಂತನನ್ನ ವಾಯುದೇವತೆಯ ಮಗ, ಗಾಳಿದೇವರು ಎಂದು ಮತ್ತು ಶಿವನ ಅವತಾರ, ವಿಧ್ವಂಸಕ ದೇವರು ಎಂದು ಹೇಳಲಾಗುತ್ತೆ. ಹನುಮಂತನ ಜನನ ಒಂದು ದೈವಿಕ ಉದ್ದೇಶಕ್ಕಾಗಿ ಆಗಿರುತ್ತೆ. ಈ ಕಾರಣದಿಂದ ಪ್ರಭು ಹನುಮಂತನಿಗೆ ಅಪಾರವಾದ ಶಕ್ತಿ, ಬಲ, ಅಸಾಮಾನ್ಯ ಕೆಲಸ ಮಾಡುವ ಸಾಮರ್ಥ್ಯ ಇರುತ್ತೆ. ಈ ಶಕ್ತಿಯಿಂದ ದೇವತೆಗಳು ಚಕಿತಗೊಂಡಿರ್ತಾರೆ. ಹನುಮಂತ ದೊಡ್ಡವನಾದಂತೆ ಪ್ರಭು ಶ್ರೀರಾಮರ ಮೇಲಿನ ಭಕ್ತಿ ಅವರ ಮಾರ್ಗದರ್ಶನವಾಗಿರುತ್ತೆ. ಅವರು ಅಚಲ ನಿಷ್ಠೆ ಮತ್ತು ಸಂಪೂರ್ಣತೆಯೊಂದಿಗೆ ಪ್ರಭು ಶ್ರೀರಾಮರ ಸೇವೆ ಮಾಡೋ ಪ್ರತಿಜ್ಞೆ ಮಾಡಿರ್ತಾರೆ. ಹನುಮಂತ ಬ್ರಹ್ಮಾಂಡದ ಎಲ್ಲ ಜೀವಿಗಳ ಶಕ್ತಿಯನ್ನು ಮೀರಿಸುವ ಶಕ್ತಿ ಇದ್ರೂ ಆ ಸಾಮರ್ಥ್ಯಕ್ಕೆ ಒಂದು ಅಸಾಧಾರಣ ತಿರುವು ಬಂದ್ಬಿಡುತ್ತೆ. ಹನುಮಂತ ತನ್ನ ಎಲ್ಲ ಶಕ್ತಿಗಳನ್ನು ಮರೆತು ಒಂದು ದೀರ್ಘ ಸಮಯದವರೆಗೆ ಸಾಮಾನ್ಯರಂತೆ ಇರ್ತಾರೆ. ಅದು ಒಂದು ಋಷಿಮುನಿಗಳ ಶಾಪದಿಂದ. ಬನ್ನಿ ಸ್ನೇಹಿತರೆ, ಹನುಮಂತ ತನ್ನ ಶಕ್ತಿಯನ್ನು ಏಕೆ ಮರೀತಾರೆ ಮತ್ತು ಅದು ಹೇಗೆ ನೆನಪಿಗೆ ಬರುತ್ತೆ ಅಂತ ತಿಳಿಯೋಣ. ಬಾಲ್ಯದಲ್ಲಿ ಹನುಮಂತ ತುಂಬ ತುಂಟ. ಅವರಿಗೆ ಸರಿಸಾಟಿ ಇಲ್ಲದ ಅಪಾರ ಶಕ್ತಿ, ವೇಗ, ಅವರನ್ನು ತಡೆಯೋದೇ ಬಹಳ ಕಷ್ಟ ಆಗಿರುತ್ತೆ. ಹನುಮಂತ ಪೂಜ್ಯ ಋಷಿಮುನಿಗಳ ನಿವಾಸದ ಮೇಲೆ ನಿರ್ಭಯವಾಗಿ ತಮ್ಮ ಚೇಷ್ಟೆಗಳನ್ನು ತೋರಿಸ್ತಿರ್ತಾರೆ. ತಮ್ಮ ಅಪಾರವಾದ ಶಕ್ತಿಯಿಂದ ಅಶಿಸ್ತು ತೋರ್ತಿರ್ತಾರೆ. ಇದರಿಂದ ಋಷಿಮುನಿಗಳು ಕುಪಿತಗೊಂಡಿರ್ತಾರೆ. ಇದನ್ನು ತಡೆಯಲು ಎಲ್ಲ ದೇವತೆಗಳು ಒಂದು ಯೋಜನೆ ರೂಪಿಸ್ತಾರೆ. ಸ್ನೇಹಿತರೆ, ಅವರು ಏನು ಮಾಡ್ತಾರೆ? ಋಷಿ ರೂಪ ತಳೆದು ಹನುಮಂತ ಬಂದು ತಮಗೆ ತೊಂದರೆ ಕೊಡಲಿ ಅಂತ ಕಾಯ್ತಿರ್ತಾರೆ. ಹೌದು ಸ್ನೇಹಿತರೆ, ದೇವತೆಗಳೆಲ್ಲ ಋಷಿ ರೂಪ ತಳೆದು ಭೂಮಿಗೆ ಬರ್ತಾರೆ ಮತ್ತು ಹನುಮಂತ ಬಂದು ತಮಗೆ ತೊಂದರೆ ಕೊಡಲಿ ಅಂತ ಕಾಯ್ತಿರ್ತಾರೆ. ಹೊಸ ಋಷಿ ಮುನಿಗಳನ್ನು ಕಂಡ ನಮ್ಮ ಪುಟ್ಟ ಹನುಮ ಅವರಿಗೆ ಕೀಟ್ಲೆ ಮಾಡಲು ಪ್ರಾರಂಭಿಸ್ತಾರೆ. ಒಬ್ಬ ಋಷಿ ಕೋಪಗೊಂಡು ಹನುಮಂತನಿಗೆ ಶಾಪ ಕೊಟ್ಟೇ ಬಿಡ್ತಾರೆ. ಹನುಮಂತ ತನ್ನ ಎಲ್ಲ ದೈವಿಕ ಶಕ್ತಿಗಳನ್ನು ಮರೆತು ಹೋಗ್ಲಿ, ಈಗ ಇರೋ ಶಕ್ತಿ ಉಪಯೋಗಿಸಲು ಸಾಧ್ಯವಾಗದೇ ಇರಲಿ ಅನ್ನೋ ಶಾಪನ ಕೊಡ್ತಾರೆ. ಈ ಶಾಪದಿಂದ ಹನುಮಂತ ತನ್ನ ಎಲ್ಲ ಶಕ್ತಿಯನ್ನು ಮರೆತು ಶಕ್ತಿಹೀನರಾಗಿ ನಗ್ತಿರ್ತಾರೆ. ಮತ್ತೆ ಶಾಂತಗೊಂಡ ದೇವತೆಗಳು ಒಂದು ಪರಿಹಾರನೂ ಇದಕ್ಕೆ ಸೂಚಿಸ್ತಾರೆ ಮತ್ತು ಹನುಮಂತ ಅವನಿಗಿದ್ದ ಶಕ್ತಿಗಳ ಬಗ್ಗೆ ಯಾರಾದರೂ ತಿಳಿ ಹೇಳಿದಾಗ ಮತ್ತೆ ಅವರ ಶಕ್ತಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಇದಾದ ಮೇಲೆ ನಮ್ಮ ಪುಟ್ಟ ತುಂಟ ಹನುಮ ಬಹಳ ವಿನಮ್ರ, ವಿನಯವಂತರಾಗಿ ಬದಲಾಗ್ತಾರೆ. ಅವರು ಋಷಿಮುನಿಗಳ ಮತ್ತು ಸಂತರ ಮಾರ್ಗವನ್ನು ಅನುಸರಿಸ್ತಾರೆ. ಅವರು ಕಠಿಣ ಅಧ್ಯಾತ್ಮ ಮತ್ತು ಧ್ಯಾನಗಳ ಕಡೆಗೆ ವಾಲ್ಬಿಡ್ತಾರೆ. ಸ್ನೇಹಿತರೆ, ತನ್ನ ಎಲ್ಲ ಶಕ್ತಿಗಳನ್ನು ಮರೆತಿದ್ರೂ ಹನುಮಂತ ಪ್ರಭು ಶ್ರೀರಾಮರ ಸೇವೆಯನ್ನು ಬಹಳ ಭಕ್ತಿಯಿಂದ ಮಾಡ್ತಿರ್ತಾರೆ. ಹೀಗಿರುವಾಗ ಸೀತಾಮಾತೆಗೆ ಪ್ರಭು ಶ್ರೀರಾಮರ ಸಂದೇಶ ಕೊಡಲು ಸಾಗರ ದಾಟಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಹನುಮಂತರಿಗೆ ತಮ್ಮ ಅಸಾಮರ್ಥ್ಯದ ಮತ್ತು ಬಲಹೀನತೆಯ ಬಗ್ಗೆ ಬಹಳ ಬೇಸರ ಉಂಟಾಗುತ್ತೆ. ಸ್ನೇಹಿತರೆ, ಮಾನಸಿಕವಾಗಿ ಬಹಳ ನೋವನ್ನು ಅನುಭವಿಸ್ತಿರ್ತಾರೆ. ಆಗ ಕರಡಿಗಳಲ್ಲಿ ಶ್ರೇಷ್ಠ ರಾಜ ಜಾಂಬವಂತ ಹನುಮನ ಸಹಾಯಕ್ಕಾಗಿ ನಿಲ್ತಾರೆ. ಶಾಪದ ಬಗ್ಗೆ ಅರಿವಿದ್ದ ಜಾಂಬವಂತ ಹನುಮಂತನಿಗೆ ಆಶಾವಾದಿ ಪದಗಳನ್ನು ಬಳಸಿ ಪ್ರೋತ್ಸಾಹಿಸ್ತಾರೆ. ಜಾಂಬವಂತನು ಹನುಮಂತನ ಬಲ, ಗಾಳಿಯಷ್ಟೇ ಇರುವ ವೇಗದ ಬಗ್ಗೆ ಹಾಗೂ ಇಡೀ ವಾನರ ಸೇನೆಯಲ್ಲಿ ಹನುಮಂತ ಮಾತ್ರ ಸರಾಗವಾಗಿ ಸಾಗರ ದಾಟಬಹುದಾದ ವಿಷಯವನ್ನು ತಿಳಿ ಹೇಳ್ತಾರೆ. ಆಗ ಹನುಮಂತ ತನ್ನ ಶಾಪದ ಬಗ್ಗೆ ಅರಿವಾಗಿ ಅವರ ಶಾಪ ಪೂರ್ಣಗೊಳ್ಳುತ್ತೆ. ಮತ್ತೆ ಹನುಮಂತ ತನ್ನ ಎಲ್ಲ ಶಕ್ತಿ ಮತ್ತು ಬಲದ ಬಗ್ಗೆ ಅರಿವು ಪಡ್ಕೋತಾರೆ ಮತ್ತು ಅವರ ಶಕ್ತಿ ಮತ್ತು ಬಲ ಅವರಿಗೆ ಮರಳುತ್ತವೆ.
ಮುಂದೆ ನಡೆದಿದ್ದೆಲ್ಲ ಇತಿಹಾಸ ಸ್ನೇಹಿತರೆ. ಹನುಮಂತರು ಸೀತಾಮಾತೆಗೆ ಪ್ರಭು ಶ್ರೀರಾಮರ ಸಂದೇಶ ತಲುಪಿಸ್ತಾರೆ. ಅನೇಕ ಹೋರಾಟ ನಡೆಸಿ ಲಂಕೇಶ್ವರ ರಾವಣ ಮೇಲಿನ ಯುದ್ಧದಲ್ಲಿನ ವಿಜಯದಲ್ಲಿ ಮತ್ತು ಸೀತಾಮಾತೆಯ ರಕ್ಷಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಹೌದು ಸ್ನೇಹಿತರೆ, ನಾವು ಎಷ್ಟೇ ಬಲವಾಗಿದ್ರೂ ಪರಿಸ್ಥಿತಿ ಕೈಗೊಂಬೆಯಾಗಿ ನಾವು ನಮ್ಮ ಶಕ್ತಿಯ ಇತಿಮಿತಿನ ಮರಿತೀವಿ. ಇಂಥ ಸಮಯದಲ್ಲಿ ನಾವು ಸಂಯಮದಿಂದ ವರ್ತಿಸಬೇಕು. ನಮ್ಮ ನಿಜ ಅಸ್ತಿತ್ವ ಶಕ್ತಿ ಬಗ್ಗೆ ಅವಲೋಕಿಸ್ಕೋಬೇಕು. ಆಗ ಎಲ್ಲ ಸಮಸ್ಯೆಗೂ ಪರಿಹಾರ ಖಂಡಿತ ಸಿಗುತ್ತೆ. ಸ್ವಾರ್ಥಕ್ಕಾಗಿ ಓಡ್ತಿರೋ ಈ ಕಲಿಯುಗದಲ್ಲಿ ಜಾಂಬವಂತನಾಗಿ ಯಾರೂ ಬಂದು ನಮ್ಮನ್ನು ಎಚ್ಚರಿಸಲ್ಲ. ನಾವು ನಮಗಾಗಿನೇ ನಿಂತ್ಕೋಬೇಕು. ನಮ್ಮ ಆತ್ಮವಿಶ್ವಾಸ ಎಂದೂ ಕಳ್ಕೋಬಾರ್ದು. ನಮ್ಮ ಮಕ್ಕಳಲ್ಲಿ ಅಪಾರವಾದ ಶಕ್ತಿ ಇದೆ ಸ್ನೇಹಿತರೆ. ಬಾಲ್ಯದಲ್ಲಿ ನಾವು ಅವರಿಗೆ ಸ್ವಲ್ಪ ಶ್ರದ್ಧೆ, ಆತ್ಮವಿಶ್ವಾಸ ತುಂಬೋ ಕೆಲಸ ಮಾಡೋಣ. ಈ ಕೆಲಸದಿಂದ ಅವರು ಏನು ಬೇಕಾದರೂ ಸಾಧನೆ ಮಾಡ್ತಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಕತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.